ನೋಡ್ರಿ ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ನಾವು ಮುಂಚೆ ಫಸ್ಟ್ ಆಫ್ ಆಲ್ ನಾವು ಏನ್ ಕಲ್ಕೋಬೇಕಂತಂದ್ರೆ ನಮ್ಮ ಒಂದು ಅಂತಂದ್ರೆ ಟೋಟಲಿ ಒಬ್ಬ ಮನುಷ್ಯನಲ್ಲಿ 46 ಕ್ರೋಮೋಸೋಮ್ಸ್ಗಳಿರುತ್ತೆ. ಈ 46 ಕ್ರೋಮೋಸೋಮ್ಸ್ ಒಳಗಡೆ 44 ಕ್ರೋಮೋಸೋಮ್ಸ್ಗಳೇನಿದಾವಲ್ಲ ಅವನ್ನ ಆಟೋಸೋಮ್ಸ್ ಅಂತ ಕರಿತೀವಿ. ರಿಮೈನಿಂಗ್ 2 ಕ್ರೋಮೋಸೋಮ್ಸ್ಗಳಿದಾವಲ್ಲ ಅವನ್ನ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಈ ಆಟೋಸೋಮ್ಸ್ ಗಳಂತ ಏನ್ ಕರಿತೀವಿ, ಇವುಗಳ ಮೇಲೆ ಏನಾದ್ರೂ ಇಫೆಕ್ಟಿವ್ ಆಯ್ತಂತಂದ್ರೆ ಅದನ್ನ ನಾವು ಆಟೋಸೋಮಲ್ ಲಿಂಕ್ಡ್ ಅಂತ ಕರಿತೀವಿ. ಅದೇ ರೀತಿ ಇದರ 2 ಕ್ರೋಮೋಸೋಮ್ಸ್ಗಳಿದಾವಲ್ಲ ಇವುಗಳನ್ನ ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಅಂತಂದ್ರೆ ಸೆಕ್ಚುವಲ್ ಕ್ಯಾರೆಕ್ಟರ್ಸ್ ಗಳನ್ನ ಡಿಸೈಡ್ ಮಾಡುವಂತ ಕ್ರೋಮೋಸೋಮ್ಸ್ಗಳು. ಸೊ ನೆಕ್ಸ್ಟ್ ಇದರಲ್ಲಿ ಒಂದು ಏನ್ ಬರುತ್ತೆ ಅಂತಂದ್ರೆ ಡಾಮಿನೆಂಟ್ ಅಂತ ಒಂದು ಬಂದ್ರೆ ಇನ್ನೊಂದು ರಿಸೆಸಿವ್ ಅಂತ ಬರುತ್ತೆ. ಸೇಮ್ ಇಲ್ಲಿನೂ ಕೂಡ ಒಂದು ಡಾಮಿನೆಂಟ್ ಅಂತ ಬಂದ್ರೆ ಇನ್ನೊಂದು ರಿಸೆಸಿವ್ ಅಂತ ಬರುತ್ತೆ. ಓಕೆ, ಹಾಗಾದ್ರೆ ಆಟೋಸೋಮಲ್ ಡಾಮಿನೆಂಟ್ ಮತ್ತೆ ಆಟೋಸೋಮಲ್ ರಿಸೆಸಿವ್ ಕ್ಯಾರೆಕ್ಟರ್ಸ್ಗಳು ಹೆಂಗ್ ನಾವು ಐಡೆಂಟಿಫೈ ಮಾಡಬೇಕು? ಡಾಮಿನೆಂಟ್ ಮತ್ತೆ ರಿಸೆಸಿವ್, ಡಾಮಿನೆಂಟ್ ಮತ್ತೆ ರಿಸೆಸಿವ್ ಅಂತ ಹೆಂಗ್ ಐಡೆಂಟಿಫೈ ಮಾಡಬೇಕು? ಸೊ ಫಸ್ಟ್ ಆಫ್ ಆಲ್ ನೋಡಿ, ಇದರ ಅರ್ಥ ಏನಂತಂದ್ರೆ 44 ಕ್ರೋಮೋಸೋಮ್ಸ್ ಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ಅದನ್ನ ಆಟೋಸೋಮಲ್ ಅಂತ ಕರಿತೀವಿ. 2 ಕ್ರೋಮೋಸೋಮ್ಸ್ ಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಅದನ್ನ ನಾವು ಎಕ್ಸ್ ಲಿಂಕ್ಡ್ ಇಲ್ಲ ವೈ ಲಿಂಕ್ಡ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಅದರಲ್ಲಿ ಇರೋದು 2 ಕ್ರೋಮೋಸೋಮ್, ಒಂದು ಎಕ್ಸ್ ಕ್ರೋಮೋಸೋಮ್, ಇನ್ನೊಂದು ವೈ ಕ್ರೋಮೋಸೋಮ್ಸ್. ಈ ಆಟೋಸೋಮಲ್ ಲಿಂಕ್ಡ್ ಏನಿದಾವಲ್ಲ ಇದು ಮೇಲ್ ಮತ್ತೆ ಫಿಮೇಲ್ ಇಬ್ಬರಿಗೂ ಈಕ್ವಲ್ ಆಗಿ ಬರುವಂತ ರೋಗಗಳು. ಯಾಕಂದ್ರೆ ಇದರಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಏನು ಇನ್ವಾಲ್ವ್ಮೆಂಟೇ ಇಲ್ಲ. ಎಕ್ಸ್ ಕ್ರೋಮೋಸೋಮ್ ಮತ್ತೆ ವೈ ಕ್ರೋಮೋಸೋಮ್ಸ್ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ. ಅಂದ್ರೆ ಅವ್ರು ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ಸ್ ನಾರ್ಮಲ್ ಇದ್ದು ಅವುಗಳಲ್ಲಿ ಆಟೋಸೋಮ್ಸ್ ಗಳಿಂದಲ್ಲ ಅವುಗಳಲ್ಲಿ ಮಾತ್ರ ಬದಲಾವಣೆಗಳನ್ನ ತರ್ತಾ ಇರ್ತಾರೆ. ಈ ಆಟೋಸೋಮ್ಸ್ ಗಳು ಏನಿದಾವಲ್ಲ ಇವು 44 ಏನ್ ಆಟೋಸೋಮ್ಸ್ ಗಳಿದಾವಲ್ಲ, ಓಕೆ, ಸೊ ಇಲ್ಲಿ ಕೆಳಗಡೆ ಬರೀತಿ ನೋಡಿ, 44 ಆಟೋಸೋಮ್ಸ್ ಗಳೇನಿದಾವಲ್ಲ ಇದರಲ್ಲಿ ಏನಾದ್ರೂ ಚೇಂಜಸ್ ಗಳಾಗಿ ಏನಾದ್ರೂ ಬದಲಾವಣೆಗಳಾಯ್ತಾ ಅಂತಂದ್ರೆ ಅದನ್ನ ನಾವು ಏನಂತ ಕರಿತೀವಿ? ಆಟೋಸೋಮ್ಸ್ ಅಂತ ಕರಿತೀವಿ. ಈ ರಿಮೈನಿಂಗ್ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ಸ್ ಗಳೇನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಅದನ್ನ ನಾವು ಎಕ್ಸ್ ಲಿಂಕ್ಡ್ ಇಲ್ಲ ವೈ ಲಿಂಕ್ಡ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಇವಾಗ ಡಾಮಿನೆಂಟ್ ಅಂದ್ರೆ ಏನು ಮತ್ತೆ ರಿಸೆಸಿವ್ ಅಂತಂದ್ರೆ ಏನು ಅಂತ ಹೇಳ್ತೀನಿ, ಬರೀಲಿ. ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡೋಣ ಅಂತಂದ್ರೆ ಇವಾಗ ಈ ಒಂದು ಕ್ರೋಮೋಸೋಮ್ಸ್ ಗಳೇನಿದಾವಲ್ಲ ಈ ಕ್ಯಾಪಿಟಲ್ ಲೆಟರ್ ಅಂತ ಇಂಡಿಕೇಟ್ ಮಾಡೋಣ ಆಟೋಸೋಮ್ಸ್, ಮತ್ತೆ ಇನ್ನೊಂದು ಸ್ಮಾಲ್ ಎ ಅಂತ ಇಂಡಿಕೇಟ್ ಮಾಡೋಣ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಎ ಕ್ರೋಮೋಸೋಮ್ಸ್ ಅನ್ನ ನಾವು ಅಫೆಕ್ಟೆಡ್ ಅಂತ ತಗೊಳ್ಳೋಣ. ಓಕೆ, ಸ್ಮಾಲ್ ಎ ಇದಲ್ಲ ಇದನ್ನ ನಾವು ನಾರ್ಮಲ್ ಅಂತ ತಗೊಳ್ಳೋಣ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಂದೇ ಒಂದು ಕ್ರೋಮೋಸೋಮ್ಸ್ ಗಳಿರಲ್ಲ, ಏನಂತಂದ್ರೆ 2 ಕ್ರೋಮೋಸೋಮ್ಸ್ ಗಳು ಇರ್ತವೆ. ಹೌದಾ? ಹಾಗಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯಲ್ಲಿ 2 ಕ್ಯಾಪಿಟಲ್ ಲೆಟರ್ ಇದ್ರೆ ಅವನ ನಾವು ಅಫೆಕ್ಟೆಡ್ ಅಂತ ಕರಿತೀವಿ. ಓಕೆ, ಕೆಲವೊಂದಿಷ್ಟು ಕಂಡೀಷನ್ ಅಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಇದ್ದು ಇನ್ನೊಂದು ಸ್ಮಾಲ್ ಲೆಟರ್ ಇದ್ರೆ ಈ ಕಂಡೀಷನ್ ಅಲ್ಲಿ ಸಹಿತ ನಾವು ಇವನ್ನ ಅಫೆಕ್ಟೆಡ್ ಅಂತಾನೆ ಕರೆಯೋದು. ಹಾಗಾದ್ರೆ ಸ್ಮಾಲ್ ಎ ಕಂಡೀಷನ್ ಇದ್ದಾಗ ಇದನ್ನ ನಾವು ನಾರ್ಮಲ್ ಅಂತ ಕರಿತೀವಿ. ಈ ಕೇಸಲ್ಲಿ ಏನಾದ್ರೂ ರೋಗ ಉಂಟಾಗಿತ್ತಂದ್ರೆ ಅದನ್ನ ನಾವು ಡಾಮಿನೆಂಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಮತ್ತೆ ಸ್ಮಾಲ್ ಲೆಟರ್ ಎ ಇದೆ ಅಂದ್ರೆ ಒಂದು ನಾರ್ಮಲ್ ಕ್ರೋಮೋಸೋಮು, ಇನ್ನೊಂದು ಅಫೆಕ್ಟೆಡ್ ಕ್ರೋಮೋಸೋಮು, ಇನ್ನೊಂದು ನಾರ್ಮಲ್ ಕ್ರೋಮೋಸೋಮ್ ಇದೆ, ಆದ್ರೂ ಕೂಡ ಇದು ಅಫೆಕ್ಟ್ ಆಗಿದೆ. ಅದಕ್ಕಾಗಿನ ನಾವು ಇದನ್ನ ಡಾಮಿನೆಂಟ್ ಅಂತ ಕರೆಯೋದು. ಯಾಕೆಂತಂದ್ರೆ ನೀವು ಮೆಂಡಲಿಯನ್ ಲಾ ಆಫ್ ಡಾಮಿನೆನ್ಸ್ ಅನ್ನು ನೆನಪು ಮಾಡ್ಕೊಳ್ಳಿ. ಒಂದು ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಇದ್ರೆ ನಾವು ಇದನ್ನ ಏನಂತ ಕರಿತಿದ್ವಿ? ಟಾಲ್ ಅಂತಾನೆ ಕರಿತಿದ್ವಿ. ಯಾಕೆಂದ್ರೆ ಇಲ್ಲಿ ಸ್ಮಾಲ್ ಟಿ ಡಾರ್ಕ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು, ಕ್ಯಾಪಿಟಲ್ ಟಿ ಟಾಲ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಆದ್ರೂ ಕೂಡ ನಾವು ಇದನ್ನ ಟಾಲ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ಕ್ಯಾಪಿಟಲ್ ಟಿ ಈಸ್ ಡಾಮಿನೆಂಟ್ ಆನ್ ದಿ ಸ್ಮಾಲ್ ಟಿ. ಹಾಗಾಗಿ ಇಲ್ಲಿ ಒಂದು ಅಫೆಕ್ಟೆಡ್ ಕ್ಯಾಪಿಟಲ್ ಎ ಇದ್ದು ಒಂದು ನಾರ್ಮಲ್ ಸ್ಮಾಲ್ ಎ ಇದ್ರೆ ಆ ವ್ಯಕ್ತಿ ಅಫೆಕ್ಟೆಡ್ ಅಂತಾನೆ ಕರೆಯೋದು. ಓಕೆ, ನೆಕ್ಸ್ಟ್ ಕೆಲವೊಂದಿಷ್ಟು ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಕ್ಯಾಪಿಟಲ್ ಎ ಇದ್ದಾಗ ಅಂದ್ರೆ 2 ಹಾಳಾಗಿರುವಂತಹ ಜೀನ್ಸ್ ಗಳೇ ಪ್ರೆಸೆಂಟ್ ಇರ್ತಾವಂತ ಅನ್ಕೊಳ್ಳಿ, ಇಲ್ಲ 2 ಹಾಳಾಗಿರುವಂತಹ ಅಲೀಲ್ಸ್ ಗಳೇ ಪ್ರೆಸೆಂಟ್ ಇರ್ತಾವಂತ ಅನ್ಕೊಳ್ಳಿ, ಇದನ್ನ ನಾವು ಅಫೆಕ್ಟೆಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ಇದ್ರೆ ಇವನಿಗೆ ರೋಗ ಬರಲ್ಲ. ಸೊ ಇವಾಗ ನಾವು ಇವನಿಗೆ ಏನಂತ ಕರಿತೀವಿ? ನಾರ್ಮಲ್ ಅಂತ ಕರಿತೀವಿ.
ಅದೇ ಸ್ಮಾಲ್ ಎ ಇದ್ದಾಗಲೂ ಸಹಿತ ನಾವು ಇದನ್ನ ನಾರ್ಮಲ್ ಅಂತ ಕರಿತೀವಿ. ಇವಾಗ ಇದು ಕ್ಯಾಪಿಟಲ್ ಎ ಸ್ಮಾಲ್ ಎ ಇದ್ದಾಗ ನಾರ್ಮಲ್ ಏನ್ ಆಗಿರ್ತಾನಲ್ಲ, ಸೊ ಇವನ್ನ ನಾವು ಕ್ಯಾರಿಯರ್ ಅಂತ ಕರೆಯೋದು. ಅಂದ್ರೆ ಇದರ ಅರ್ಥ ಒಂದು ಅಫೆಕ್ಟೆಡ್ ಕ್ರೋಮೋಸೋಮ್ ಇದ್ರೂ ಕೂಡ ರೋಗವನ್ನ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಈ ನಾರ್ಮಲ್ ಕ್ರೋಮೋಸೋಮ್ ಏನಾಗ್ತಾ ಇದೆ ಇದ್ರ ಮೇಲೆ ಅದು ತನ್ನ ಪ್ರಭಾವವನ್ನ ಬೀರ್ತಾ ಇದೆ. ಸೊ ಈ ಕಂಡೀಷನ್ ಅಲ್ಲಿ ನಾವು ಇದನ್ನ ಏನಂತ ಕರಿತೀವಿ ಅಂತಂದ್ರೆ ರಿಸೆಸಿವ್ ಅಂತ ಕರಿತೀವಿ. ಸೊ ಡಾಮಿನೆಂಟ್ ಮತ್ತೆ ರಿಸೆಸಿವ್ ಅಲ್ಲಿ ಇಷ್ಟೇ ಡಿಫ್ರೆನ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ನಾರ್ಮಲ್ ಕ್ರೋಮೋಸೋಮ್ ಇದ್ದು ಒಂದು ಅಬ್ನಾರ್ಮಲ್ ಇದ್ರೆ ರೋಗ ಬರುತ್ತೆ, ಇಲ್ಲಿ ಒಂದು ನಾರ್ಮಲ್ ಇದ್ದು ಒಂದು ಅಫೆಕ್ಟೆಡ್ ಇದ್ರೆ ರೋಗ ಬರಲ್ಲ. ಆದ್ರೆ ಕ್ಯಾರಿಯರ್ ರೋಗ ಉಂಟು ಮಾಡುವಂತ ಶಕ್ತಿ ಇವರಲ್ಲಿ ಇರುತ್ತೆ, ಆದ್ರೆ ರೋಗ ಅವರಿಗೆ ಬರ್ತಾ ಇರಲ್ಲ. ಸೊ ಇದನ್ನ ನಾವು ಅಟೋಸೋಮಲ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ ಅಂತ ಕರಿತೀವಿ. ಯಾಕೆ ಇದನ್ನ ಡಾಮಿನೆಂಟ್ ಟ್ರೇಟ್ ಅಂತ ಕರಿತೀವಿ? ಇದಕ್ಕೆ ಪಾಲಿಡಕ್ಟಿಲಿ ಅಂತಂದ್ರೆ ಕೈ ಬೆರಳಲ್ಲಿ 5 ಬೆರಳು ಇರೋ ಬದಲಿಗೆ 6 ಬೆರಳುಗಳು ಇರ್ತವೆ. ಸೊ ಹಾಗಾದ್ರೆ ಇದು ಅಟೋಸೋಮಲ್ ಅಂತಂದ್ರೆ ನಮ್ಮ ತಲೆಯಲ್ಲಿ ಏನ್ ಬರ್ಬೇಕು ಗೊತ್ತಾ? ಅಟೋಸೋಮ್ಸ್ ಅಂತಂದ್ರೆ ಇರೋ 44 ಕ್ರೋಮೋಸೋಮ್ಸ್ ಗಳಲ್ಲಿ ಏನಾದ್ರೂ ತೊಂದರೆಗಳಾಗಿದೆ, ಮಿಕ್ಕಿದ 2 ಕ್ರೋಮೋಸೋಮ್ಸ್ ಗಳಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಸೊ ಈ ಮಿಕ್ಕಿದ 2 ಕ್ರೋಮೋಸೋಮ್ XXR ಆಗಿರ್ಬೋದು ಫಿಮೇಲ್ ಕಂಡೀಷನ್ ಅಲ್ಲಿ, ಇಲ್ಲ XYR ಆಗಿರ್ಬೋದು ಮೇಲ್ ಕಂಡೀಷನ್ಸ್ ಅಲ್ಲಿ. ಸೊ ಈ ಇರೋ 44 ಕ್ರೋಮೋಸೋಮ್ಸ್ ಗಳಲ್ಲಿ ಏನಾದ್ರೂ ತೊಂದರೆಗಳಾಗಿದ್ದಾವೆ ಅಂತ ಅರ್ಥ. ಇವ್ 2 ಕ್ರೋಮೋಸೋಮ್ಸ್ ಗಳು ಏನಿದಾವೆ ಅಂತಂದ್ರೆ ನಾರ್ಮಲೇ ಇದಾವೆ. ಹಾಗಾದ್ರೆ ನಾವು ಈ ಕಂಡೀಷನ್ಸ್ ಅಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ಇದನ್ನ? ಇದು ಅಂತೂ ಫಿಮೇಲ್, ಇದು ಮೇಲ್. ಓಕೆ, ಇಲ್ಲಿ ಮೇಲ್ ಏನಿದೆ ಅಂತಂದ್ರೆ ನಾರ್ಮಲ್ ಇದೆ, ಹೌದಾ? ಫಿಮೇಲ್ ಏನಿದೆ ಅಂತಂದ್ರೆ ಅಫೆಕ್ಟೆಡ್ ಇದೆ. ಓಕೆ, ನಾವಿಲ್ಲಿ ಎಕ್ಸ್ ಮತ್ತೆ ವಾಯ್ ಕ್ರೋಮೋಸೋಮ್ಸ್ ಅಂತ ತಗೊಳ್ಳದೇಬಾರದು. ಈಗ ಮೇಲ್ ನಾರ್ಮಲ್ ಇದೆ ಅಂತಂದ್ರೆ ನಾನು ಇಲ್ಲಿ ನಾರ್ಮಲ್ಸ್ ಅಲೀಲ್ಸ್ ಗಳನ್ನ ಬರ್ಕೊಂತೀನಿ, ಸ್ಮಾಲ್ ಎ. ಈ ಅಫೆಕ್ಟೆಡ್ ಏನಿದೆಯಲ್ಲ ಇದನ್ನ ನಾನು ಬರೆಯೋದಿಲ್ಲ. ಯಾಕೆ ಅಂತಂದ್ರೆ ಕೆಳಗಡೆ ಏನು ಫಸ್ಟ್ ಜನರೇಷನ್ ಏನಿದೆಯಲ್ಲ ಇದನ್ನ ನಾವು ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಈ ಒಂದು ಕಪಲ್ಸಿಗೆ ಕೆಳಗಡೆ ಹುಟ್ಟಿರೋ ಮಕ್ಕಳು ನೋಡಿ, ಇದನ್ನು ಮೊದಲು ನಾವು ಅಲೀಲ್ಸ್ ಗಳನ್ನ ಬರ್ಕೊಳ್ಳೋಣ. ಇದು ಮೇಲಿದೆ ಅಂತ ನಾರ್ಮಲ್ ಇದೆ ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? 2 ಸ್ಮಾಲ್ ಎ. ಇದು ಕೂಡ ಏನ್ ಬರುತ್ತೆ? 2 ಸ್ಮಾಲ್ ಎ. ಆದ್ರೆ ಇದು ಮತ್ತೆ ಇದು ನಾವು ಬರ್ಕೋಬೇಕಾದ್ರೆ ಯಾವ ಕಂಡೀಷನ್ಸ್ ಅಲ್ಲಿ ಬರೀತೀರಾ? ಸೊ ಇದನ್ನ ನಾವು ಅಫೆಕ್ಟೆಡ್ ಅಂತ ತಗೋಬೇಕಾದ್ರೆ ಇಲ್ಲಿ ನಾವು ನಾರ್ಮಲ್ ಇದೆ, ಇಲ್ಲಿ ಮೇಲ್ ಏನಿದಾನೆ? ನಾರ್ಮಲ್ ಇದಾನೆ. ಆದ್ರೆ ಇವನಲ್ಲಿ ಒಂದು ಮೇಲ್ದಿಂದ ಬರಲೇಬೇಕು, ಸ್ಮಾಲ್ ಎ ಅಂತೂ ಇವನಿಂದ ಬರಲೇಬೇಕು. ಹಾಗಾದ್ರೆ ತಾಯಿಯಿಂದನೂ ಕೂಡ ಒಂದು ಜೀನ್ಸ್ ಬರಲೇಬೇಕಲ್ಲ. ಇವ ಅಫೆಕ್ಟೆಡ್ ಇದಾನೆ ಅಂತಂದ್ರೆ ನಾನು ಇಲ್ಲಿ ಸ್ಮಾಲ್ ಎ ಬರೀಲಿಕ್ಕೆ ಆಗತ್ತಾ? ಇಲ್ಲ. ಸ್ಮಾಲ್ ಎ ಬರೆದ್ರೆ ಏನಾಗುತ್ತೆ? ಅದು ನಾರ್ಮಲೇ ಆಗುತ್ತೆ. ಹಾಗಾಗಿ ನಾ ಇಲ್ಲಿ ಏನ್ ಬರೀತೀನಿ ಗೊತ್ತಾ? ಕ್ಯಾಪಿಟಲ್ ಎ ಅಂತ ಬರೀತೀನಿ. ಅಂದ್ರೆ ಇದರ ಅರ್ಥ ಏನಾಯ್ತು? ಫಿಮೇಲ್ ಒಳಗಡೆ ಒಂದು ಕ್ಯಾಪಿಟಲ್ ಎ ಇದೆ. ಕ್ಯಾಪಿಟಲ್ ಎ ಇದೆ ಅಂದ್ರೆ ಅದರ ಅರ್ಥ ಏನು? ಅದು ಅಫೆಕ್ಟೆಡ್ ಅಂತ ಅರ್ಥ. ಓಕೆ, ಅದೇ ರೀತಿಯಾಗಿ ಇಲ್ಲಿ ಫಿಮೇಲ್ ಅಲ್ಲಿನೂ ಕೂಡ ಇವಳು ತನ್ನ ತಂದೆಯಿಂದ ಒಂದು ನಾರ್ಮಲ್ ಎ ಅನ್ನ ಪಡಿತಾಳೆ. ಯಾಕೆಂದ್ರೆ ತಂದೆ ನಾರ್ಮಲ್ ಆಗಿದ್ದಾನೆ. ತಾಯಿಯಿಂದ ಒಂದು ಕ್ಯಾಪಿಟಲ್ ಎ ಮಸ್ಟ್ ಅಂಡ್ ಶುಡ್ ಪಡಿಲೇಬೇಕು, ಅದು ಕೂಡ ಏನಾಗಿರ್ತದೆ? ಅಫೆಕ್ಟೆಡ್ ಆಗಿರ್ತದೆ. ಸೊ ಹಾಗಾಗಿ ನಾವು ಇಲ್ಲಿ ಈ ಕಂಡೀಷನ್ಸ್ ಅಲ್ಲಿ ಇವನಿಗೆ ಎರಡಲ್ಲಿನೂ ಸಹಿತ ಸ್ಮಾಲ್ ಎ ಇದೆ ಅಂತಂದ್ರೆ ತಂದೆಯಿಂದ ಒಂದು ಸ್ಮಾಲ್ ಎ ತಗೊಳ್ತಾನೆ. ಹಾಗಾದ್ರೆ ತಾಯಿಯಿಂದನೂ ಕೂಡ ಒಂದು ಸ್ಮಾಲ್ ಎ ಬರಲೇಬೇಕಲ್ಲ. ಸೊ ಹಾಗಾಗಿ ನಾ ಇಲ್ಲಿ ಮತ್ತೆ ಸ್ಮಾಲ್ ಎ ಅಂತ ಬರಿತೀನಿ. ಸೊ ಹಾಗಾದ್ರೆ ಇಲ್ಲಿ ಒಂದು ಕ್ಯಾಪಿಟಲ್ ಎ ಮತ್ತೆ ಇನ್ನೊಂದು ಸ್ಮಾಲ್ ಎ ಇದೆ ಅಂತಂದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಡಾಮಿನೆಂಟ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಾವು ಫಸ್ಟ್ ಜನರೇಷನ್ ಮಕ್ಕಳನ್ನ ನೋಡಿದಾಗ ಮಾತ್ರ ನಾವು ತಂದೆ ತಾಯಿಗಳನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಆಟೋಸೋಮಲ್ ಡಾಮಿನೆಂಟ್ ಅಂತಂದ್ರೆ ಇಲ್ಲಿ ಮೇಲು ಮತ್ತೆ ಫಿಮೇಲ್ ಇಬ್ರಿಗೂ ಈಕ್ವಲಿ ರೋಗಗಳು ಏನಾಗುತ್ತೆ ಅಂತಂದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಹುಟ್ಟಿರೋ ಒಂದು 4 ಮಕ್ಕಳಲ್ಲಿ 2 ಗಂಡು ಮಕ್ಕಳು ಹುಟ್ಟಿದೆ, 2 ಹೆಣ್ಣು ಮಕ್ಕಳು ಹುಟ್ಟಿದಾವೆ. 2 ಗಂಡು ಮಕ್ಕಳಲ್ಲಿ ಒಂದು ಅಫೆಕ್ಟೆಡ್ ಇದೆ, ಒಂದು ನಾರ್ಮಲ್ ಇದೆ. ಅದೇ 2 ಹೆಣ್ಣು ಮಕ್ಕಳಲ್ಲಿ ಒಂದು ಅಫೆಕ್ಟೆಡ್ ಇದೆ, ಇನ್ನೊಂದು ಏನಿದೆ ಹೇಳಿ? ನಾರ್ಮಲ್ ಇದೆ. ಸೊ ಹಾಗಾಗಿ ಇದು ಆಟೋಸೋಮಲ್ ಡಾಮಿನೆಂಟೇ ಆಗಿರ್ತದೆ. ಪರ್ಸನ್ ಥ್ರೂ ಹೂಮ್ ದ ಫ್ಯಾಮಿಲಿ ಕೇಮ್ ಟು ದ ಮೆಡಿಕಲ್ ಅಟೆನ್ಷನ್ ಅಂದ್ರೆ ಇವನಿಂದನೇ ಗೊತ್ತಾಗೋದು ಇದರಲ್ಲಿ ಅಂತಂದ್ರೆ ಗಿವಿಂಗ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದಿ ಟ್ರೇಟ್. ಈ ಏರೋ ಮಾರ್ಕ್ ಟ್ರೇಟ್ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಸೊ ಹಾಗಾದ್ರೆ ಸೊ ಇಲ್ಲಿನೂ ಕೂಡ ನೋಡಿ, ಸೊ ಇಲ್ಲಿ ನಾವು 2 ನಾರ್ಮಲ್, ತಂದೆ ನಾರ್ಮಲ್ ಇದ್ದಾನೆ ಅಂತಂದ್ರೆ ಇಲ್ಲಿ ಸ್ಮಾಲ್ ಎ ಅಂತ ಬರ್ಕೊಂಡ್ಬಿಡಿ. ಹಾಗಾದ್ರೆ ಇಲ್ಲಿ ಮಗಳು ಕೂಡ ನಾರ್ಮಲ್ ಆಗಿದ್ದಾನೆ, ಸ್ಮಾಲ್ ಎ. ಇಲ್ಲಿ ಮಗನೂ ಕೂಡ ನಾರ್ಮಲ್ ಆಗಿದ್ದಾನೆ, ಸ್ಮಾಲ್ ಎ. ಆದ್ರೆ ಇವ ಅಬ್ನಾರ್ಮಲ್ ಆಗಿದ್ದಾನೆ ಅಂದ್ರೆ ಅಫೆಕ್ಟೆಡ್ ಆಗಿದ್ದಾನೆ ಅಂತಂದ್ರೆ ಸೊ ನಾವ್ ಇಲ್ಲಿ ತಂದೆಯದ್ದು ಒಂದು ಸ್ಮಾಲ್ ಎ ಇಲ್ಲಿ ಬರ್ಕೊಳ್ಳೇಬೇಕು, ಇಲ್ಲಿನೂ ಕೂಡ ತಂದೆಯ ಒಂದು ಸ್ಮಾಲ್ ಎ ಬರೀಲೇಬೇಕು. ಹಾಗಾದ್ರೆ ಇವ ಅಫೆಕ್ಟೆಡ್ ಆಗ್ಲಿಕ್ಕೆ ಮೇನ್ ಕಾರಣ ಏನು? ಒಂದು ಕ್ಯಾಪಿಟಲ್ ಎ ಇವನಲ್ಲಿ ಇರಲೇಬೇಕು, ಇಲ್ಲಿನೂ ಕೂಡ ಒಂದು ಕ್ಯಾಪಿಟಲ್ ಎ ಇರಲೇಬೇಕು. ಆ ಕ್ಯಾಪಿಟಲ್ ಎ ಎಲ್ಲಿಂದ ಬಂತು? ತಾಯಿಯಿಂದ ಬಂತು. ಹಾಗಾದ್ರೆ ತಾಯಿಯಿಂದ 2 ಕ್ಯಾಪಿಟಲ್ ಎ ಮಾಡಕ್ಕಾಗತ್ತಾ? ಇಲ್ಲ. ಇಲ್ಲಿ ನಾವು ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ? ಒಂದು ಸ್ಮಾಲ್ ಎ ಮಾಡ್ಬೇಕಾಗತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಕ್ಯಾಪಿಟಲ್ ಎ ಇದ್ದಿದ್ರೆ ಏನಾಗಿರ್ತಿತ್ತು? ಓಕೆ, ಸೊ ಇಲ್ಲೇ ಒಂದು ಅನಾಲಿಸಿಸ್ ಮಾಡಿ. ಇಲ್ಲಿ 2 ಕ್ಯಾಪಿಟಲ್ ಎ ಇದ್ದಿದ್ದಂದ್ರೆ
ಇವನಿಗೆ ಒಂದು ಕ್ಯಾಪಿಟಲ್ ಬಂದಿರ್ತಿತ್ತು, ಒಂದು ಸ್ಮಾಲ್ ಬಂದಿರ್ತಿತ್ತು. ಇಲ್ಲಿನೂ ಕ್ಯಾಪಿಟಲ್ ಸ್ಮಾಲ್, ಇಲ್ಲಿನೂ ಕ್ಯಾಪಿಟಲ್ ಸ್ಮಾಲ್. ಹುಟ್ಟಿರುವಂತ ಅಷ್ಟು ಮಕ್ಕಳು ಏನಾಗಿರ್ತಿದ್ವು ಅಂತಂತಂದ್ರೆ ಅಫೆಕ್ಟೆಡ್ ಹುಟ್ಟಿರ್ತಿದ್ವು. ಓಕೆ, ಹುಟ್ಟಿರೋ ಮಕ್ಕಳು ಅಷ್ಟು ಅಫೆಕ್ಟೆಡ್ ಆಗಿರ್ತಿದ್ವು. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಸ್ಮಾಲ್ ಎ ಇದೆ, ಇನ್ನೊಂದು ಕ್ಯಾಪಿಟಲ್ ಎ ಆಗಿರ್ತದೆ. ಇದು ಅಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಆಯ್ತು.